ಪುಟಿನ್ ಅವರ ಗೋಲ್ಡ್ ಮಾಸ್ಟರ್ ಪ್ಲಾನ್ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುಕ. ಜಗತ್ತಿನ ಆರ್ಥಿಕತೆಯಲ್ಲಿ ಒಂದು ಮಾತು ಪ್ರಸಿದ್ಧಿಯಾಗಿದೆ: ಯಾರ ಬಳಿ ಚಿನ್ನವಿರುತ್ತದೆಯೋ ಅವರದ್ದೇ ನಿಯಮಗಳು ನಡೆಯುತ್ತವೆ. ಆದರೆ ಇಂದು ಜಗತ್ತಿನ ಅತಿದೊಡ್ಡ ಚಿನ್ನದ ದಾಸ್ತಾನು ಹೊಂದಿರುವ ರಷ್ಯಾ ತನ್ನ ಭಂಡಾರವನ್ನು ರಹಸ್ಯವಾಗಿ ಮಾರಾಟ ಮಾಡುತ್ತಿದೆ ಎಂಬ ಸುದ್ದಿ ಇಡೀ ಜಗತ್ತನ್ನು ಬೆಚ್ಚಿಬೀಳಿಸಿದೆ. ಉಕ್ರೇನ್ ವಿರುದ್ಧದ ಯುದ್ಧದ ನಡುವೆ ಅಮೆರಿಕ ಮತ್ತು ಯುರೋಪ್ ಹೇರಿರುವ ಕಠಿಣ ನಿರ್ಬಂಧಗಳನ್ನು ಮೆಟ್ಟಿ ನಿಲ್ಲಲು ಪುಟಿನ್ ಈ ದಾರಿಯನ್ನು ಹಿಡಿದಿದ್ದಾರಾ? ಅಥವಾ ರಷ್ಯಾದ ಆರ್ಥಿಕ ವ್ಯವಸ್ಥೆ ಒಳಗಿನಿಂದಲೇ ಕುಸಿಯುತ್ತಿದೆಯೇ? ಜಾಗತಿಕ ಚಾನೆಲ್ನ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ರಷ್ಯಾದ ಈ ಗೋಲ್ಡ್ ವಾರ್ ಹಿಂದಿನ ಅಸಲಿ ಸತ್ಯವನ್ನು ಬಯಲು ಮಾಡಲಿದ್ದೇವೆ. ರಷ್ಯಾ ಮತ್ತು ಚಿನ್ನದ ಇತಿಹಾಸ. ವಿಷಯ: ಕಳೆದ ದಶಕದಲ್ಲಿ ರಷ್ಯಾ ಮಾಡಿದ ತಯಾರಿ. ಕ್ರಿಮಿಯಾವನ್ನು ವಶಪಡಿಸಿಕೊಂಡ ನಂತರವೇ ರಷ್ಯಾಕ್ಕೆ ಒಂದು ವಿಷಯಕ್ಕೆ ಅರ್ಥವಾಗಿತ್ತು: ಡಾಲರ್ ಮೇಲೆ ಅವಲಂಬಿತವಾಗಿದ್ದರೆ ಅಪಾಯ ತಪ್ಪಿದ್ದಲ್ಲ. ಹಾಗಾಗಿ ಪುಟಿನ್ ಕಳೆದ 10 ವರ್ಷಗಳಿಂದ ಸಾವಿರಾರು ಟನ್ ಚಿನ್ನವನ್ನು ಸಂಗ್ರಹಿಸಿಟ್ಟಿದ್ದಾರೆ. ಇಂದು ರಷ್ಯಾ ಚೀನಾ ಮತ್ತು ಅಮೆರಿಕದ ಜೊತೆಗೆ ಅಗ್ರ 5 ಚಿನ್ನದ ದಾಸ್ತಾನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ವಿಶ್ಲೇಷಣೆ: ಈ ಚಿನ್ನವು ರಷ್ಯಾಕ್ಕೆ ಕೇವಲ ಹಣವಲ್ಲ, ಅದು ಅವರ ಯುದ್ಧದ ನಿಧಿ. ಯಾಕೆ ಈ ಮಾರಾಟದ ಸುದ್ದಿ? ಸಂಕಷ್ಟದ ಪರಿಸ್ಥಿತಿ. ಪಾಶ್ಚಿಮಾತ್ಯ ದೇಶಗಳು ರಷ್ಯಾವನ್ನು ಸ್ವಿಫ್ಟ್ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹೊರಹಾಕಿವೆ. ರಷ್ಯಾದ ವಿದೇಶಿ ಹಣದ ಸಂಗ್ರಹ. ಈ ಚಿನ್ನವು ರಷ್ಯಾಕ್ಕೆ ಕೇವಲ ಹಣವಲ್ಲ, ಅದು ಅವರ ಯುದ್ಧದ ನಿಧಿ, ವಾರ್ ಚೆಸ್ಟ್. ಯಾಕೆ ಈ ಮಾರಾಟದ ಸುದ್ದಿ? ಪಾಶ್ಚಿಮಾತ್ಯ ದೇಶಗಳು ರಷ್ಯಾವನ್ನು ಸ್ವಿಫ್ಟ್ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹೊರಹಾಕಿವೆ. ರಷ್ಯಾದ ವಿದೇಶಿ ಹಣದ ಸಂಗ್ರಹ, ಫೋರ್ಕ್ಸ್ ರಿಸರ್ವ್ಸ್, ಅಕ್ಷರಶಃ ಫ್ರೀಸ್ ಆಗಿದೆ. ಯುದ್ಧದ ವೆಚ್ಚ. ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ರಷ್ಯಾ ಯುದ್ಧಕ್ಕಾಗಿ ಖರ್ಚು ಮಾಡುತ್ತಿದೆ. ತೈಲ ಬೆಲೆಯಲ್ಲಿ ಏರಿಳಿತವಾಗುತ್ತಿರುವಾಗ ಕೈ ಹಿಡಿಯುತ್ತಿರುವುದು ಈ ಚಿನ್ನದ ದಾಸ್ತಾನು. ವರದಿಗಳೇನು ಹೇಳುತ್ತವೆ? ಲಂಡನ್ನ ಬುಲಿಯನ್ ಮಾರುಕಟ್ಟೆಯಲ್ಲಿ ರಷ್ಯಾದ ಚಿನ್ನಕ್ಕೆ ನಿಷೇಧವಿದೆ. ಆದರೂ ರಷ್ಯಾ ತನ್ನ ವಿಮಾನಗಳ ಮೂಲಕ ರಹಸ್ಯವಾಗಿ ಆಫ್ರಿಕಾ ಮತ್ತು ಗಲ್ಫ್ ದೇಶಗಳಿಗೆ ಚಿನ್ನವನ್ನು ಸಾಗಿಸಿ ಹಣವನ್ನಾಗಿ ಬದಲಾಯಿಸಿಕೊಳ್ಳುತ್ತಿದೆ ಎಂಬ ಆಘಾತಕಾರಿ ವರದಿಗಳಿವೆ. ರಹಸ್ಯ ದಾರಿಗಳು. ರಷ್ಯಾ ಯಾರಿಗೆ ಚಿನ್ನ ಮಾರುತ್ತಿದೆ? ಬ್ಲ್ಯಾಕ್ ಮಾರ್ಕೆಟ್ ಲಿಂಕ್. ರಷ್ಯಾ ತನ್ನ ಚಿನ್ನದ ಮೇಲೆ ಇರುವ ಮುದ್ರೆಯನ್ನು ಅಳಿಸಿ ಬೇರೆ ದೇಶಗಳ ಮುದ್ರೆ ಒತ್ತಿ ಮಾರುಕಟ್ಟೆಗೆ ಬಿಡುತ್ತಿದೆ ಎಂಬ ಸಂಶಯವಿದೆ. ಯುಎಇ ಮತ್ತು ಹ್ಯಾಂಗ್ಕಾಂಗ್. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ದುಬೈ ಮತ್ತು ಹ್ಯಾಂಗ್ಕಾಂಗ್ ರಷ್ಯಾದ ಚಿನ್ನದ ಹೊಸತಾಣಗಳಾಗಿವೆ. ಇಲ್ಲಿಂದ ಚಿನ್ನವು ಜಾಗತಿಕ ಮಾರುಕಟ್ಟೆಗೆ ಕ್ಲೀನ್ ಆಗಿ ಪ್ರವೇಶ ಪಡೆಯುತ್ತಿದೆ. ವಿನಿಮಯ ವಿಧಾನ. ಕೇವಲ ಹಣಕ್ಕಾಗಿ ಮಾತ್ರವಲ್ಲದೆ ಯುದ್ಧಕ್ಕೆ ಬೇಕಾದ ಡ್ರೋನ್ಗಳು ಮತ್ತು ಎಲೆಕ್ಟ್ರಾನಿಕ್ ಚಿಪ್ಗಳನ್ನು ಖರೀದಿಸಲು ರಷ್ಯಾ ನೇರವಾಗಿ ಚಿನ್ನವನ್ನೇ ವಿನಿಮಯ ಮಾಡಿಕೊಳ್ಳುತ್ತಿದೆ. ಬಾರ್ಟರ್ ಸಿಸ್ಟಮ್. ಜಾಗತಿಕ ಮಾರುಕಟ್ಟೆಯ ಮೇಲೆ ಪರಿಣಾಮ. ರಷ್ಯಾ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಮಾರುಕಟ್ಟೆಗೆ ತಂದರೆ ಪೂರೈಕೆ ಹೆಚ್ಚಾಗಿ ಚಿನ್ನದ ಬೆಲೆ ಜಾಗತಿಕವಾಗಿ ಕುಸಿಯಬಹುದು. ಇದು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಡಾಲರ್ ಪತನ. ರಷ್ಯಾ ಮತ್ತು ಚೀನಾ ಸೇರಿ ಡಿ-ಡಾಲರೈಸೇಷನ್ಗೆ ಯತ್ನಿಸುತ್ತಿವೆ. ಅಂದರೆ ಡಾಲರ್ ಬದಲು ಚಿನ್ನವನ್ನೇ ಕರೆನ್ಸಿಯಾಗಿ ಬಳಸುವುದು. ಇದು ಅಮೆರಿಕದ ಆರ್ಥಿಕ ಆಧಿಪತ್ಯಕ್ಕೆ ದೊಡ್ಡ ಸವಾಲು. ಇತರೆ ದೇಶಗಳ ಆತಂಕ. ಭಾರತದಂತಹ ದೇಶಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತವೆ. ಈ ಜಾಗತಿಕ ಬೆಳವಣಿಗೆಗಳು ಭಾರತದ ಮಾರುಕಟ್ಟೆಯ ಮೇಲೆಯೂ ಪ್ರಭಾವ ಬೀರಲಿವೆ. ರಷ್ಯಾದ ಈ ನಡೆಯನ್ನು ಮಾಸ್ಟರ್ ಪ್ಲಾನ್ ಎನ್ನಬೇಕೋ ಅಥವಾ ಅಸಹಾಯಕತೆ ಎನ್ನಬೇಕೋ ಎಂಬುದು ದೊಡ್ಡ ಪ್ರಶ್ನೆ. ಒಂದು ಕಡೆ ತನ್ನ ಆರ್ಥಿಕತೆಯನ್ನು ಉಳಿಸಿಕೊಳ್ಳಲು ಈ ಚಿನ್ನದ ದಾಸ್ತಾನು ಬಳಕೆಯಾಗುತ್ತಿದ್ದರೆ, ಇನ್ನೊಂದೆಡೆ ಇದು ರಷ್ಯಾದ ಭವಿಷ್ಯದ ಆಸ್ತಿಯನ್ನು ಕರಗಿಸುತ್ತಿದೆ. ಸ್ನೇಹಿತರೆ, ಪುಟಿನ್ ಅವರ ಈ ನಡೆಯಿಂದ ಜಾಗತಿಕ ಚಿನ್ನದ ಬೆಲೆ ಏರಬಹುದು ಅಥವಾ ಇಳಿಯಬಹುದು ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಸರಳವಾಗಿ ಮತ್ತು ನಿಖರವಾಗಿ ತಿಳಿಯಲು ನಮ್ಮ ಜಾಗತಿಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.